ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಗೌಡ ಯೂಟ್ಯೂಬ್ ಚಾನಲ್. ಓಕೆ, ನಾನು ಈ ದಿನ ನಿಮಗೆ ಒಂದು ಜಾತ್ರೆಗೆ ಹೋಗ್ತಾ ಇದ್ದೀನಿ. ಆ ಜಾತ್ರೆ ಬಗ್ಗೆ ನಿಮಗೆ ಅಲ್ಲಿಗೆ ಹೋದ್ಮೇಲೆ ನೋಡಿಸ್ತೀನಿ. ನಾನು ಹೋಗ್ತಾ ಇರೋದು ಸಪ್ಲಮ್ಮನ ಜಾತ್ರೆಗೆ. ಸೊ ಅಲ್ಲಿ ಹೋದ್ಮೇಲೆ ಏನು ಯಾವ ರೀತಿ ಇದೆ ಜಾತ್ರೆ ಅಂದ್ಬಿಟ್ಟು ನೋಡೋಣ. ನೋಡಿ, ನಾನು ಹೋಗ್ತಾ ಇರೋ ದಾರಿಯಲ್ಲಿ ಬರೀ ನೀಲಗಿರಿ ತೋಪುಗಳೇ ಇದ್ದಾವೆ. ಸೊ ಆ ಜಾತ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು 15 ದಿನ ನಡೆಯುತ್ತೆ. ಅಲ್ಲಿಗೆ ಕರ್ನಾಟಕದಲ್ಲೇ ಅಲ್ಲ, ಆಂಧ್ರ ಮತ್ತು ತಮಿಳುನಾಡಿನಿಂದ ಸಹ ಹಸು ಹೋರಿಗಳೆಲ್ಲ ಬರ್ತವೆ. ಸೊ ಅಲ್ಲಿ ಮೆರವಣಿಗೆ ಎಲ್ಲ ಇರ್ತೈತೆ. ಸೊ ಓಕೆ, ಈ ದಿನ ನಾವು ಅಲ್ಲಿ ಏನು ಅಂತ ಹೋದ್ಮೇಲೆ ನೋಡೋಣ. ಓಕೆ, ಬನ್ನಿ ಹೋಗೋಣ. ನಾನೀಗ ಈ ದಿನ ಫಸ್ಟು ದೇವಸ್ಥಾನ ನೋಡಿಸ್ತಾ ಇದ್ದೀನಿ. ಬನ್ನಿ, ನಾನೊಂದು ಸ್ವಲ್ಪ ನೋಡಿಸ್ತೀನಿ. ಯಾಕಂದರೆ ರಂಗೋಲಿಗಳು ಮತ್ತೆ ಮತ್ತೆ ಹಾಕೋ ಅಷ್ಟು ಇರಲ್ಲ, ಅಲ್ಲೇ ಬಿಟ್ಬಿಟ್ಟಿದ್ದಾರೆ ಬಣ್ಣದಲ್ಲಿ. ಚೆನ್ನಾಗಿ ಹಾಕಿದ್ದಾರೆ ಪಾಪ. ಓಕೆ, ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಓಕೆ, ನೋಡಿ ಒಮ್ಮೆ ದೇವಸ್ಥಾನನ ನೋಡಿಸ್ತೀನಿ ನಿಮಗೆ. ನಿಮ್ಗೇನಾದರೂ ರಂಗೋಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ದೇವಸ್ಥಾನ ನೋಡಿ. ಓಕೆ, ನೋಡಿ ಮುಂದೆ ಹೋಗೋಣ. ಇನ್ನು ಮುಂದೆ ಡೆಕೋರೇಷನ್ ಚೆನ್ನಾಗಿದೆಯಲ್ವಾ. ತೆಂಗಿನಕಾಯಿ ಇಲ್ಲೇ ಹೊಡ್ಕೊಂಡು ಹೋಗ್ಬೇಕಂತೆ. ತೆಂಗಿನಕಾಯಿ ಹೊಡಿಯೋಣ. ತೆಂಗಿನಕಾಯಿ ಹೊಡಿಬೇಕು. ನಾನು ಹೊಡೆದೆ, ನನ್ನಿಂದ ಆಗಲಿಲ್ಲ ಕ್ಯಾಮ್ರಾ ಇದ್ದಿದ್ದಕ್ಕೆ. ನಮ್ಮ ಮನೆಯವರೇ ಎಲ್ಲ ಹೊಡ್ಕೊಳ್ತಾ ಇದ್ದಾರೆ ಪಾಪ. ನಾವು ಅಲ್ಲದೆ ಒಳಗಡೆ ಹೋಗ್ಬಿಟ್ಟು ತೆಂಗಿನಕಾಯಿ ಹೊಡೆದಿಲ್ಲ ಅಂದ್ಬಿಟ್ಟು ಪಾಪ ಇಬ್ಬರು 4 ತೆಂಗಿನಕಾಯಿ ಕೊಟ್ಟರು. ಟೋಟಲ್ ನಾವು 6 ತೆಂಗಿನಕಾಯಿ ಹೊಡಿಬೇಕೀಗ. ಪಾಪ ಇರಲಿ, ಏನು ಮಾಡೋಕ್ಕಾಗಲ್ಲ. ಒಳಗಡೆ ಹೋಗ್ಬಿಟ್ಟಿದ್ದಾರೆ ಗೊತ್ತಿಲ್ಲದೆ. ಓಕೆ, ಈ ಜಾತ್ರೆ ಬಣ್ಣ ಬಣ್ಣ ಸೀರೆಗಳು ಎಲ್ಲ ಉಟ್ಕೊಂಡು ಆರಾಮಾಗಿ ಬಂದಿರ್ತಾರೆ ಜಾತ್ರೆ ನೋಡೋದಕ್ಕೆ. ಇನ್ನೊಂದು ಏನಂದರೆ, ಈ ದೇವಿ ಹೆಸರು ಅಂದರೆ ಈ ದೇವ್ರ ಹೆಸರು ಸಪ್ಲಮ್ಮ ಅಂದ್ಬಿಟ್ಟು. ಸಪ್ಲಮ್ಮನಿಗೆ ತುಂಬ ಪವಾಡಗಳಿದೆ ಅಂದ್ಬಿಟ್ಟು ಇಲ್ಲಿನವ್ರು ನಂಬ್ತಾರೆ. ಏಕೆಂದರೆ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಏನು ಹೇಳ್ತಾರೆ ಅಂದರೆ, ಏನಾದರೂ ಮನೆಯಲ್ಲಿ ಪ್ರಾಬ್ಲಮ್ ಅಂದರೆ ಹಸುಗಳಿಗೆ ಏನಾದರೂ ಕಾಯಿಲೆ ಈ ಥರ ಏನಾದರೂ ಬಂದರೆ ಈ ದೇವ್ರಿಗೆ ಮೊಕ್ಕೊಳ್ತಾರೆ. ಮತ್ತು ಈ ದೇವ್ರಿಗೆ ಪೂಜೆ ಮಾಡ್ತೀನಿ, ಮತ್ತು ದೀಪಗಳು ಮಾಡ್ತೀನಿ, ಈ ಥರ ಮೊಕ್ಕೊಳ್ತಾರೆ. ಓಕೆ, ಅದಕ್ಕೆ ತಕ್ಕದಂಗೆ ಸಹ ಮಾಡ್ತಾರೆ. ಮಳೆ ಬೀಳುತ್ತೆ, ಇಲ್ಲಾಂದರೆ ಕ್ಲೌಡನ ಇರುತ್ತೆ ಈ ಜಾತ್ರೆಗೆ. ಓಕೆ, ಇಲ್ಲಿನ ನಂಬಿಕೆ ಅದು. ಇಲ್ಲಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಈ ಜಾತ್ರೆಗೆ ಹೋಗ್ತಾರೆ. ಯಾಕೆಂದರೆ ಈ ಜಾತ್ರೆ ಅಷ್ಟೊಂದು ವಿಶೇಷವಾದದ್ದು. ಎಲ್ಲರೂ ಹೋಗುವಂತಹ ದಾರಿಯಲ್ಲೇ ಹೋಗ್ತಾ ಇದ್ದೀರಿ ನೋಡಿ. ಏಕೆಂದರೆ ಸಪ್ರೇಟಲ್ಲಿ ಹೋಗ್ಬೇಕಂದ್ರೆ ವಿಶೇಷ ದರ್ಶನಕ್ಕೆ 50 ರೂಪಾಯಿ. ನಾವು ಕಾಮನಾಗಿ ಎಲ್ಲರೂ ಹೋಗುವಂಥ ದಾರಿಯಲ್ಲೇ ಹೋಗ್ತಾ ಇದ್ದೀವಿ. ನಾವೇನು ವಿಶೇಷವಾಗಿ ದಾರಿಯಲ್ಲಿ ಹೋಗ್ತಿಲ್ಲ. ಓಕೆ, ಪರವಾಗಿಲ್ಲ ಬನ್ನಿ. ಈಗ ನಾನು ದೇವ್ರ ಮಹಿಮೆ ಹೇಳಿದ್ನಲ್ವ. ಇಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಏನಂತ ನಂಬಿದ್ದಾರೆ ಅಂದರೆ, ಇಲ್ಲಿನ ದನ ಕರುಗಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿ ಬಂದು ತೆಂಗಿನಕಾಯಿ ಇಲ್ಲಾಂದರೆ ಪೂಜೆ ಈ ಥರ ದೀಪಗಳು ಈ ಥರ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಇಲ್ಲಿನ ಅಲಂಕಾರ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತೆ. ತುಂಬ ಚೆನ್ನಾಗಿದೆ ಇಲ್ಲಿ ಅಲಂಕಾರ. ಯಾವಾಗಲೂ ಹಿಂಗೆ ಮಾಡಿಸ್ತಾರೆ. ಈ ಜಾತ್ರೆಗಾಗಿ ತುಂಬ ಕಡೆಯಿಂದನೂ ಬರ್ತಾರೆ. ಈ ಜಾತ್ರೆ ಒಂದು ವಿಶೇಷವಾದದ್ದು ನೋಡಿ, ಎಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು. ಇಲ್ಲಿ ಜಾತ್ರೆಗಳಲ್ಲಿ ಬರೀ ಜನರು ಬಿಟ್ಟರೆ ಬೇರೆ ಕಾಣಿಸ್ತಾರೆ. ಅವ್ರ ಬೇಸಸ್ ಜಾಸ್ತಿ ಬೀಳ್ತಾ ಇದ್ದಾವೆ. ಓಕೆ, ಅಲಂಕಾರ ಅನ್ನೋದು ನೋಡೋಣ ಅಂದರೂ ಅಲ್ಲಿ ಅವ್ರ ಫೋಟೋಸೇ ತೆಗಿತಾ ಇದ್ದೀನಿ. ಸೊ ಸಾರಿ, ಏನು ಮಾಡೋಕ್ಕಾಗಲಿಲ್ಲ. ಜಾತ್ರೆ ಅಲ್ವಾ, ಅದಕ್ಕೆ ಜಾಸ್ತಿ ಜನ ಇರ್ತಾರೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗೋಣ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು. ದೇವಸ್ಥಾನ ಅಲಂಕಾರ ಚೆನ್ನಾಗಿದೆ ಅಲ್ವಾ. ಏನಾದರೂ ಪ್ರಾಬ್ಲಮ್ ಆದರೂ ಈ ದೇವ್ರಿಗೆ ಮೊಕ್ಕೊಳ್ತಾರೆ. ತುಂಬ ಮಹಿಮೆ ಇದೆ ದೇವ್ರಿಗೆ. ಡೆಕೋರೇಷನ್ ಚೆನ್ನಾಗಿದೆಯಲ್ಲ. ಊರ ಹೆಸರು ನೋಡಿ ಇದೆ, ಅಲ್ಲೇ ತೊರ್ನಹಳ್ಳಿ ಅಂದ್ಬಿಟ್ಟು. ಸೊ ಇದು ತುಂಬ ವರ್ಷಗಳಿಂದ ನಡ್ಕೊಂಬಂದಿರೋ ಆಚಾರ. ಇನ್ನೊಂದೇನೆಂದರೆ, ಇಲ್ಲಿ ವರ್ಷನೂ ನಡೆಯುತ್ತೆ. ಅದು ಬೇರೆ ತುಂಬ ದೊಡ್ಡ ಜಾತ್ರೆ. ಒಂದು 15 ದಿನ ಆದರೂ ಇದ್ದೇ ಇರುತ್ತೆ. ಓಕೆ, ಬನ್ನಿ. ಎಷ್ಟು ಚೆನ್ನಾಗಿದೆ ನೋಡಿ. ಕಲ್ಲಲ್ಲೇ ಮಾಡಿಸಿಟ್ಬಿಟ್ಟಿದ್ದಾರೆ, ಗ್ರಾನೈಟ್ ಕಲ್ಲಲ್ಲಿ ದೀಪಗಳು. ಮನೆಯವರು ಯಾರು ಹೆಚ್ಚಾಗಿ ಬಂದಿಲ್ಲ. ಎಲ್ಲರೂ ಬಂದ ಮೇಲೆ ಸಹ ವಿಡಿಯೋ ಮಾಡ್ತೀನಿ. ಆಗ ದೇವ್ರನ್ನ ಇನ್ನೂ ಒಮ್ಮೆ ನೋಡಿಸ್ತೀನಿ. ದರ್ಶನ ಈ ದಿನ ಮಾಡ್ಕೊಳ್ಳೋಣ, ನಾಳೆ ದಿನ ದರ್ಶನ ನಾಳೆ ದಿನ ಮಾಡ್ಕೊಳ್ಳೋಣ. ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡ್ಬಿಡ್ಬೇಕು. ಸೆಕೆಂಡ್ ಟೈಮ್ ಬಂದಾಗ ಮತ್ತೆ ಮಾಡ್ಕೊಳ್ತೀನಿ. ಬನ್ನಿ, ಅಷ್ಟರೊಳಗಡೆ ದೇವ್ರನ್ನ ನೋಡೋಣ. ಅಲ್ಲ, ತಮಿಳ್ನಾಡು, ಆಂಧ್ರ ಎಲ್ಲ ಕಡೆಯಿಂದನೂ ಇಲ್ಲಿಗೆ ಹಸುಗಳು ಎಲ್ಲ ಬರುತ್ತಂತೆ. ಓಕೆ, ಮುಂದೆ ನೋಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಅಲಂಕಾರ ಚೆನ್ನಾಗಿದೆಯಲ್ವಾ. ನೋಡಿ ಇನ್ನೂ ಎಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು. ಚೆನ್ನಾಗಿದೆಯಲ್ವಾ. ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ದೇವ್ರ ಪವಾಡ ಏನು ಅಂದ್ಬಿಟ್ಟು ಹೇಳ್ತೀನಿ. ಈ ದೇವ್ರನ್ನ ತುಂಬ ಊರುಗಳಿಗೆ ಎತ್ಕೊಂಬಂದು
ತೊಗೊಂಬರ್ತಾರೆ. ಕೆಲವರು ಇಲ್ಲೇ ಬಂದು ದೀಪಗಳನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಒಂದು 11 ಊರು ಈ ಥರ ಸುತ್ತಮುತ್ತ ಇರೋ ಊರುಗಳೆಲ್ಲನೂ ಇಲ್ಲೇ ಬಂದು ಮಾಡ್ಕೊಂಡು ಹೋಗ್ತಾರೆ ವರ್ಷನೂ. ಆದರೂ ಪರವಾಗಿಲ್ಲ, ಈ ದಿನ ತುಂಬ ರಶ್ ಇದೆ. ಅದು ಬೇರೆ ಮುಂದೆ ಹೋಗಿ ಅಂತಿದ್ದಾರೆ. ಓಕೆ, ಆಚೆ ಹೋಗೋಣ. ಇಲ್ಲೇನು ಕೊಡೋದಿಲ್ಲ, ದೇವ್ರು ನೋಡ್ಕೊಂಡು ಮುಂದೆ ಹೋಗ್ತಾ ಇರಬೇಕಷ್ಟೇ. ಓಕೆ, ಬನ್ನಿ, ಇಲ್ಲಿ ಪ್ರಸಾದ ಮತ್ತು ತೀರ್ಥ ಎಲ್ಲ ತೊಗೊಂಡೋಗೋಣ. ಓಕೆ, ನೋಡಿ ತುಂಬ ಜನ ಇದ್ದಾರೆ. ಜನರ ಪೇಸೆ ನೋಡ್ತಾ ಇದ್ದೀರಿ, ಏನು ಬೈಕೋಬೇಡಿ. ನೋಡಿ ಲಡ್ಡುಗಳಿದೆ, ಲಡ್ಡು ಕೌಂಟರು. ನೋಡಿ ಈ ದೇವರು ಆಂಜನೇಯ. ಸೊ ತುಂಬ ಪವಾಡ ಅಂದ್ಕೊಳ್ತೀನಿ. ಅವ್ರು ನೋಡಿ ಓರೋದಕ್ಕಾಗ್ತಿಲ್ಲ, ಹಂಗೆ ಅಂದ್ಬಿಟ್ಟು ಅವರು ಪಾಪ ಅದನ್ನು ಓರೋದಕ್ಕಾಗಿ ಎತ್ಕೊಂಡಿದ್ದಾರೆ. ಯಾವ ರೀತಿ ಪಾಪ ಯಾವ ಕಡೆ ಕರ್ಕೊಂಡು ಹೋಗ್ತಿದೆ ಅಂದ್ಬಿಟ್ಟು. ಓಕೆ, ರಥ ನೋಡಿ ಹೋಗಲಿ. ಅಲ್ಲಿ ಬರೀ ಜನಗಳನ್ನೇ ನೋಡಿಸ್ತಿದ್ದೀನಿ ಅಂತೇನು ಅನ್ಕೋಬಿಡಿ. ರಥ ನೋಡಿ ಹೋಗಲಿ. ರಥ ಚೆನ್ನಾಗಿದೆಯಲ್ವಾ? ಓಕೆ, ನೋಡಿ ನಾನು ಅಲ್ಲಿ ಇರೋ ದೇವ್ರನ್ನ ನೋಡಿಸ್ತಾ ಇದ್ದೀನಿ. ದೇವ್ರಿಗೆ ಇನ್ನೂ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದೆಯೋ ನೋಡಿ. ಒಮ್ಮೆ ದೇವ್ರನ್ನೇ ನೋಡಿಸ್ತಾ ಇದ್ದೀನಿ. ನೋಡಿ ಅದು ಏನು ಕೆಲಸ ಕೊಡ್ತಿದೆ ಅಂತ ನೋಡಿ. ನಾನು ಕೆಲವೊಂದು ಹಸುಗಳು ನೋಡ್ಸೋಣ ಅಂತ ಬಂದೆ. ನೋಡಿ, ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಫುಲ್ ಜಾತ್ರೆ ಬಗ್ಗೆ ನೋಡಿಸ್ತೀನಿ. ಬಟ್ ಇವತ್ತು ದೇವ್ರ ಬಗ್ಗೆ ನೋಡ್ಸೋದಕ್ಕೆ ಬಂದೆ. ನೋಡಿ ಹಸುಗಳು. ಥ್ಯಾಂಕ್ ಯು.